ಸ್ನೇಹಿತರೆ, ಐರನ್ ಬಾಕ್ಸ್ಗೆ ವಾಟರ್ ಫಿಲ್ ಮಾಡ್ತಾ ಇದ್ದೀನಿ. 2 ಕಪ್ ಹಿಡಿಯುತ್ತೆ. ಇದು ಕಪ್ ಕೂಡ ಐರನ್ ಬಾಕ್ಸ್ ಜೊತೆ ಬಂದಿರುತ್ತೆ. ಇದು ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಸ್ಟೀಮರ್ ಅಂತೇಳಿದು ಇದು ಡ್ರಾಪ್ ಬರ್ತದೆ ನೋಡಿ, ವಾಟರ್ ಡ್ರಾಪ್ ಹಾಕುತ್ತೆ ಒಂದು ಕಡೆ. ಸಿಂಗರ್ ಸ್ಟೀಮರ್ ಅಂತೇಳಿ ತುಂಬ ಅಡ್ವಾನ್ಸ್ ಆಗಿದೆ. ಇದು ಪವರ್ ಬಟನ್ ಆನ್ ಮಾಡ್ತೀನಿ. ಕಾಟನ್ ಟೆಂಪ್ರೇಚರ್ಗೆ ಇಟ್ಟಿದ್ದೀನಿ. ಇವಾಗ ಹೀಟ್ ಆಗಲಿದು. ತುಂಬ ಚೆನ್ನಾಗಿದೆ. ಸ್ಟೀಮರ್ ಕೂಡ ಇದೆ ಇದರಲ್ಲಿ. ಈಗ ನೋಡಿ, 2 ಬಟನ್ ಇದೆ. ಒಂದು ಪ್ರೆಸ್ ಮಾಡ್ತೀನಿ, ವಾಟರು ಸ್ಪ್ರೇ ಆಗ್ತಾಯಿದೆ ನೋಡಿ, ಕೈಯಲ್ಲಿ ಬಂದಿದೆ ಕಾಣಿಸುತ್ತೆ. ಹೀಗೆ ಸ್ಪ್ರೇ ಮಾಡಿ ನಾವು ಐರನ್ ಮಾಡ್ಬೋದು. ಕಂಟಿನ್ಯೂ ಸ್ಪ್ರೇ ಮಾಡಬಾರ್ದು, ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಗ್ಯಾಪ್ ಕೊಡಬೇಕು. ವಾಟರ್ ಫಿಲ್ ಇರಬೇಕು. ಐರನ್ ಮಾಡಿದ್ದು ಐರನ್ ಮಾಡದಿರೋ ಜಾಗ ನೋಡಿ. ಮುಂದೆ ಹೇಳ್ತೀನಿ, ಅದು ಸ್ಟೀಮರ್ ಬಟನ್ ಎಲ್ಲ ತೋರಿಸ್ತೀನಿ. ಇವಾಗ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಕಾಟನ್ಗೆ ಟೆಂಪ್ರೇಚರ್ ಸೆಟ್ ಮಾಡಿದ್ದೀನಿ. ಒಂದೇ ಸರಿ ಐರನ್ ಮಾಡಿದ್ರೆ ಸಾಕು, ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಸ್ಟೀಮ್ ಅಂತ ನೋಡಿ, ಹೊಗೆ ಬರ್ತಾಯಿದೆ. ಇದು ಸ್ಪ್ರೇ ನಾಜಲ್ ಅಂತ ಮುಂದೆ ಇರುತ್ತೆ. ಸಿಂಗರ್ ಐರನ್ ಬಾಕ್ಸು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕ್ಲಿಯರ್ ಪಿಕ್ಚರ್ ಇದೆ, ಇನ್ಸ್ಟ್ರಕ್ಷನ್ಸ್ ಇದೆ. 900 to 1000 rupees ಇದೆ. ಇದು ಓಲ್ಡ್ ಮಾಡಲ್ಲ, ಆ್ಯಕ್ಚುಲಿ ಹೊಸ ಮಾಡಲೆಲ್ಲ ಬಂದಿರುತ್ತೆ. ಈಗ ಚೆಕ್ ಮಾಡ್ಬೋದು. ಟೆಂಪ್ರೇಚರ್ ಸೆಟ್ ಮಾಡ್ತಕ್ಕಂಥದ್ದು ಇದು. ಇಲ್ಲಿ 2 ಬಟನ್ ಇದೆ. ಒಂದು ಸ್ಪ್ರೇ, ಇನ್ನೊಂದು ಸ್ಪ್ರೇ. ಒಂದು ಡ್ರಾಪ್ ಬರುತ್ತೆ, ಇನ್ನೊಂದು ಸ್ಪ್ರೇ ಆಗುತ್ತೆ. ಇದು ಸ್ಟೀಮರ್. ಮ್ಯಾನ್ಯಲ್ ಇದೆ, ವ್ಯಾರಂಟಿ ಇದೆ. ಇದು ಸ್ಟೀಮರ್ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇದು ವಾಟರ್ ಹಾಕೋದು, ಟೆಂಪ್ರೇಚರ್ ಅಡ್ಜಸ್ಟ್ ಮಾಡೋದು. ಇದು ಭಾಳ ಚೆನ್ನಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.